ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯಾರೆಲ್ಲ ಮೋಸ ಹೋಗಿದ್ದೀರಾ, ಮೋಸ ಹೋಗಿರೋ ಈ ವಿಡಿಯೋ ನೋಡ್ತಾ ಇದ್ರೆ, ಸೊ ನೀವು ಮೋಸ ಹೋದ್ಮೇಲೆ ಏನೆಲ್ಲ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನಿಮ್ಗೆ 4 ಟಿಪ್ಸ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೋಸ ಹೋದ್ಮೇಲೆ ನೀವು ಹೇಗಿರ್ತೀರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 25,000 ಕಂಪ್ಲೀಟ್ ಆಗಿ ಮುಂದೆ ಹೋಗ್ಲಿ. ಅಂಡ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಒಂದ್ ಏನಂತ ಹೇಳಿದ್ರೆ, ಆರೋಗ್ಯದ ಕಡೆ ಫೋಕಸ್ ಮಾಡಿ. ನೋಡಿ, ಮೋಸ ಹೋದ್ಮೇಲೆ ಎಲ್ಲೋ ಒಂದ್ ಕಡೆ ಗಂಡ್ಮಕ್ಳಾದ್ರೆ ಎಣ್ಣೆ ಹೊಡ್ಕೊಂಡು, ಸೊ ಗಡ್ಡ ಬಿಟ್ಕೊಂಡು ಒಂದ್ ಯಾವ್ದೋ ಮೋರಿನಲ್ಲಿ ಬಿಡೋದಕ್ಕಿಂತ, ಅಥವಾ ಎಲ್ಲೋ ಅವ್ರ ಡಿಪ್ರೆಷನ್ ಅಲ್ಲಿ ಇರೋದಕ್ಕಿಂತ, ಹೆಣ್ಮಕ್ಳು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟು ಕುತ್ಕೊಳ್ಳೋದಕ್ಕಿಂತ ಮಾಡ್ಬೇಕಾಗಿರೋ ಕೆಲಸ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಲ್ರೆಡಿ ಅವ್ರು ಬಿಟ್ಟೋಗಿರ್ತಾರೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅದು ಹೇಳ್ತೀನಿ. ನೀವು ಬದುಕಿದ್ರೆ ನಿಮ್ಮ ಪ್ರೀತಿ, ಪ್ರೇಮ, ಬದುಕು ಎಲ್ಲ, ನೀವು ಫಸ್ಟ್ ನಿಮ್ಮ ಆರೋಗ್ಯ, ನೀವು ಆರೋಗ್ಯ ಚೆನ್ನಾಗಿದ್ರೆ ಇದೆಲ್ಲಾನು ಕೂಡ ಪಾರ್ಟ್ ಅನ್ನು ನೋಡಕ್ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಆರೋಗ್ಯದ ಕಡೆ ಫೋಕಸ್ ಮಾಡಿ. ಸೊ ನೆಕ್ಸ್ಟ್ ಬಂದ್ ಏನಂತ ಹೇಳಿದ್ರೆ, ದುಡಿಮೆ ಕಡೆ ಫೋಕಸ್ ಮಾಡಿ. ಇವತ್ತು ಪ್ರತಿಯೊಂದು ಕೂಡ ಡಿಪೆಂಡ್ ಆಗ್ತಿರೋದೇ ಒಂದು ದುಡಿಮೆ ಮೇಲೆ. ದುಡಿಮೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ನಿಮಗೆ ಸಲಾಮ್ ಹೊಡಿತಾರೆ. ಒಂದು ಆರೋಗ್ಯ, ಎರಡನೇದು ಬಂದು ದುಡಿಮೆ. ನಿಮ್ ಕಡೆ ಎಷ್ಟು ಫಿನಾನ್ಸಿಯಲ್ ಸ್ಟೇಬಲ್ ಆಗಿದೆ. ಇವತ್ತಿನ ಜನರೇಷನ್ ಅಲ್ಲಿ ರಿಲೇಶನ್ಶಿಪ್ ಹೇಗಾಗಿದೆ ಅಂದ್ರೆ, ಎಲ್ಲ ನಿಂತಿರೋದೇ ಒಂದು ಹಣದ ಮೇಲೆ. ಆಲ್ಮೋಸ್ಟ್ ಜನ 90%, ಅದ್ರಲ್ಲಿ 1% ಜನ ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಸೊ ಕೆಲವೊಂದಿಷ್ಟು ಜನ ಹಿಂಗಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ನಿಮ್ ದುಡಿಮೆ ಕಡೆ ಫೋಕಸ್ ಮಾಡಿ. ನೀವು ಬಿಜಿ ಇರಬೇಡಿ. ಬಿಕಾಸ್ ನಿಮ್ ಲೈಫು ನಿಮ್ಗಿದೆ. ಸೊ ಅದನ್ನ ಲೀಡ್ ಮಾಡ್ಬೇಕಲ್ವಾ. ಅವ್ರ ಮುಂದೆ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ದುಡಿಮೆ ಕಡೆ ಫೋಕಸ್ ಮಾಡ್ಬೇಕು. ಬಿಕಾಸ್ ಒಂದೊತ್ತು ಊಟ ಮಾಡ್ಬೇಕಲ್ಲ, ಹೊಟ್ಟೆಪಾಡು ಭಗವಂತ ಕೊಟ್ಟಿದ್ದಾನೆ ಅಂದ್ಮೇಲೆ. ಸೊ ಅವನ ಕಾರಣಕ್ಕೆ ಫಸ್ಟ್ ಆರೋಗ್ಯ, ಎರಡನೇ ದುಡಿಮೆ ಕಡೆ ಫೋಕಸ್ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಕಿಲ್ ಡೆವಲಪ್ಮೆಂಟ್ ಕಡೆ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಯಾವ್ದೋ ಒಂದು ವರ್ಕ್ ಮಾಡ್ತಿದ್ರೆ ಅದರಲ್ಲಿ ನೀವು ಡೆವಲಪ್ ಆಗ್ಬೇಕಂದ್ರೆ ಕೆಲವೊಂದು ಸ್ಕಿಲ್ ಗಳನ್ನ ಕಲಿಬೇಕು. ಕಮ್ಯುನಿಕೇಟ್ ಮಾಡುವಂತ ಸ್ಕಿಲ್ ಆಗಿರ್ಬೋದು, ಅಥವಾ ಒಂದು ಕ್ರಿಯೇಟಿವಿಟಿ ಮೈಂಡ್ ಆಗಿರ್ಬೋದು. ಸೊ ಈ ತರದೆಲ್ಲ ಹೊಸದೇನಾದ್ರು ಕಲಿಬೇಕು. ಅದೇ ಹಳೇದೇನಿದ್ರಲ್ಲ ಹಂಗಿದ್ರೆ ನಿಮ್ಗೆ ರೆಸ್ಪೆಕ್ಟ್, ವ್ಯಾಲ್ಯೂ ಏನು ಸಿಗಲ್ಲ. ಸೊ ಹೊಸದೇನಾದ್ರು ನಿಮ್ಮಲ್ಲಿ ಇರಬೇಕು. ಅವ್ರಿಗೆ ಅನಿಸ್ಬೇಕು. ಲೈಕ್ ಮೋಸ ಮಾಡಿದವರಿಗೂ ಕೂಡ ನಿಮ್ಮ ಬೆಳವಣಿಗೆ ನೋಡಿ ಅವರು ರಿವೆಂಜ್, ಲೈಕ್ ಅದೇ ದೊಡ್ಡ ರಿವೆಂಜ್. ನಿಮ್ ಬೆಳವಣಿಗೆ ನೋಡ್ಕೊಂಡು ಸಹಿಸ್ಕೊಳ್ಳಕ್ ಆಗದೇನೆ ಪ್ರತಿದಿನ ಕೊರಗ್ಬೇಕು. ನೀವು ಹಂಗ್ ಬೆಳಿಬೇಕು. ಅದೆಲ್ಲ ಆಗ್ಬೇಕಂದ್ರೆ ಹೊಸ ಹೊಸ ಸ್ಕಿಲ್ ಗಳನ್ನ ನೀವು ಕಲಿತಾ ಬೆಳೀತಾ ಕ್ರಿಯೇಟಿವಿಟಿ ಆಗ್ತಾ ಮುಂದೆ ಮೂವ್ ಆನ್ ಆಗ್ಬೇಕು. ದಟ್ ಈಸ್ ದ ಟ್ರೂತ್ ಅಂಡ್ ನಿಜ ಇರುವಂತದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಚೆನ್ನಾಗಿ ಬಾಳಿ ಬದುಕೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಈ ಬಾಳಿ ಬದುಕೋದ್ರಲ್ಲಿ ಎಡು ಬಿಡ್ತಾರೆ. ಯಾರೋ ನಿಮ್ಮನ್ನ, ಎದುರುಗಡೆ ಮನೆಯವರು, ಅಕ್ಕಪಕ್ಕದ ಮನೆಯವರು, ಅಥವಾ ಇನ್ಯಾವುದೋ ವ್ಯಕ್ತಿ ನಿಮ್ಮನ್ನ ತುಂಬಾ ಕೇವಲವಾಗಿ, ಅಸಹ್ಯವಾಗಿ ನಿಮ್ಮನ್ನ ತುಂಬಾ ಕೇವಲವಾಗಿ ನೋಡ್ತಾ ಇದಾರೆ ಅಂದ್ರೆ ಅವ್ರ ಮುಂದೆ ಬಾಳಿ ಬದುಕು ತುಂಬಾ ಮುಖ್ಯ ಇರುತ್ತೆ. ಅದೇ ನೀವು ಕೊಡುವಂತ ರಿವೆಂಜ್. ಅದನ್ನ ನೀವು ಚೆನ್ನಾಗಿ, ಹೇಗಾದ್ರೆ ನಿಮ್ಮ ಸ್ಥಿತಿಗತಿಗಳನ್ನ ನೋಡ್ಕೊಳ್ಳಿ. ಆಲ್ರೆಡಿ ಯಾರನ್ನ ನಂಬಿದ್ರಿ, ಅವರು ನಿಮ್ಮನ್ನ ಬಿಟ್ಬಿಟ್ಟು ಹೋಗಿದಾರೆ ಅಂದ್ರೆ ಅವ್ರ ಮುಂದೆ ಈಗ ನೀವು ಹೆಂಗಿರ್ಬೇಕು, ನಿಮ್ಮನ್ನ ಯಾಕೆ ಬಿಟ್ಟೆ ಅಂತ ಅವ್ರಿಗೆ ಫೀಲ್ ಆಗ್ಬೇಕು. ಹಂಗ ನೀವು ಇರ್ಬೇಕು ಅಂದ್ರೆ ನೀವ್ ಹೆಂಗ್ ಚೆನ್ನಾಗಿ ಬಾಳಿ ಬದುಕ್ಬೇಕು. ಅದೆಲ್ಲ ಆಗ್ಬೇಕಂದ್ರೆ ನೀವು ಆರೋಗ್ಯ ಚೆನ್ನಾಗಿರ್ಬೇಕು, ಇನ್ಕಮ್ ಕಡೆ ಫೋಕಸ್ ಮಾಡ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು, ಮತ್ತೆ ಜೊತೆಗೆ ಚೆನ್ನಾಗಿ ಬಾಳಿ ಬದುಕ್ಬೇಕು. ಮೋಸ ಹೋದ್ಮೇಲೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇವು. ಅದನ್ನ ಬಿಟ್ಕೊಂಡು ಮತ್ತೆ ಅವ್ರಿಗೆ ಫೋನ್ ಮಾಡುವಂಥದ್ದು, ಅವ್ರ ನೆನಪಾಗಿದ ತಕ್ಷಣ ಫೋಟೋ ನೋಡಿ ಹೇಳುವಂಥದ್ದು, ಹಳೆದ ನೆನಪುಗಳ ಬಗ್ಗೆ ಮೆಲುಕು ಹಾಕ್ತಾ, ಇವೆಲ್ಲ ಮಾಡ್ಕೊಡುದು. ಬಿಕಾಸ್ ಅದೆಲ್ಲ ಮುಗ್ದೋಗಿರೋ ಕತೆ. ಏನೂ ಕೂಡ ನಿಮ್ಗೆ ಸಿಗಲ್ಲ ಲೈಫಲ್ಲಿ. ಇವತ್ತು ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅವ್ರ ಲೈಫಲ್ಲೂ ಕೂಡ ಕೆಲವೊಂದಿಷ್ಟು ನಡೆದಿರ್ಬೋದು. ಅವ್ರು ನಡೆದಾಗ ಮಾಡಿರ್ತಕ್ಕಂಥದ್ದು ಹಳೆ ನೆನಪುಗಳನ್ನು ಮೆಲುಕು ಹಾಕ್ಲಿಲ್ಲ, ಅಂಡ್ ಅವ್ರ ಬಗ್ಗೆ ಅಳ್ಳಿಲ್ಲ, ಕೊರಗ್ಲಿಲ್ಲ. ಅತ್ತಾಗ ಸ್ವಲ್ಪ ಸಮಾಧಾನ ಆಯ್ತು, ಹಚ್ಚಿರಬಹುದು, ಕುಗ್ಲಿಲ್ಲ. ಮಾಡಿದ್ದು ಹೊಸ ಈ ಸ್ಕಿಲ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಜೀವನದಲ್ಲಿ ಸಕ್ಸಸ್ ಆಗಿರುವಂತದ್ದು. ಸೊ ನೀವು ಕೂಡ ಇದನ್ನ ಫಾಲೋ ಮಾಡಿ. ಇಂಪ್ಲಿಮೆಂಟ್ ಆಗುತ್ತೆ, ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೋತೀನಿ. ಸೊ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮೋಸ ಹೋದವ್ರು ಯಾರೆಲ್ಲ ಇದ್ದೀರಿ, ಯಾವ್ದೋ ಫ್ರೆಂಡ್ಶಿಪ್ ಅಲ್ಲದು ಯಾವುದೇ ವಿಚಾರದಲ್ಲಿ ಇರ್ಬೋದು, ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.